2 ದಿನಗಳ ಬಿಗ್ ಬಾಸ್ ಹೈ ಡ್ರಾಮಕ್ಕೆ ಕೊನೆಗೂ ತೆರೆ ಬಿದ್ದಿದೆ. 2 ದಿನ ಬಂದ್ ಆಗಿದ್ದ ಬಿಗ್ ಬಾಸ್ ಮನೆ ಈಗ ರೀಓಪನ್ ಆಗಿದೆ. ಬಿಗ್ ಬಾಸ್ ಮನೆಗೆ ಸಂಕಲ್ಪ ಕಲ್ಪಿಸುವಂತಹ ಜಾಲಿವುಡ್ನ ಗೇಟ್ ಈಗ ಓಪನ್ ಆಗಿದೆ. ಮಧ್ಯರಾತ್ರಿ 2:42ಕ್ಕೆ ಬಿಡದಿಯ ಜಾಲಿವುಡ್ ಗೇಟ್ ಓಪನ್ ಮಾಡಲಾಗಿದೆ. ಸಿಎಂ ಡಿಕೆಶಿ ಸೂಚನೆಯ ಬೆನ್ನಲ್ಲೇ ಬೀಗ ತೆಗೆದಿದ್ದಾರೆ ಅಧಿಕಾರಿಗಳು. ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವಂತಹ ಗೇಟ್ ಅನ್ನು ಓಪನ್ ಮಾಡಲಾಗಿದೆ. ಮಧ್ಯರಾತ್ರಿ 2:42ಕ್ಕೆ ಜಾಲಿವುಡ್ನ ಗೇಟ್ ಓಪನ್ ಮಾಡಲಾಗಿದೆ. ಸಿಎಂ ಡಿಕೆಶಿ ಸೂಚನೆಯ ಬೆನ್ನಲ್ಲೇ ಬೀಗವನ್ನ ತೆಗೆದಿದ್ದಾರೆ ಅಧಿಕಾರಿಗಳು. ಇನ್ನು ಬಿಗ್ ಬಾಸ್ ಮನೆ ಸೀಲ್ ತೆಗೆಯಲು ಡಿಸಿಗೆ ಡಿಕೆಶಿ ಸೂಚನೆ ಕೊಟ್ಟಿದ್ರು. ಜಿಲ್ಲಾಧಿಕಾರಿ ಯಶವಂತ್ ನೇತೃತ್ವದಲ್ಲಿ ಬೀಗವನ್ನ ತೆರವುಗೊಳಿಸಲಾಗಿದೆ. ಬಿಗ್ ಬಾಸ್ ಮನೆ ಸೀಲ್ ತೆಗೆಯಲು ಡಿಸಿಗೆ ಡಿಕೆಶಿ ಸೂಚನೆ ಕೊಡಲಾಗಿತ್ತು. ಹಾಗಾಗಿ ಜಿಲ್ಲಾಧಿಕಾರಿ ಯಶವಂತ್ ನೇತೃತ್ವದಲ್ಲಿ ಬೀಗ ತೆಗೆದಿದ್ದಾರೆ ಸಿಬ್ಬಂದಿಗಳು. ಎರಡು ದಿನಗಳ ಬಿಗ್ ಬಾಸ್ ಹೈ ಡ್ರಾಮಕ್ಕೆ ಕೊನೆಗೂ ತೆರೆ ಬಿದ್ದಿದೆ. 2 ದಿನ ಬಂದ್ ಆಗಿತ್ತು ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವಂತಹ ಜಾಲಿವುಡ್ನ ಗೇಟ್ ಸಿಯನ್ನು ಓಪನ್ ಮಾಡಲಾಗಿದೆ. ಮಧ್ಯರಾತ್ರಿ 2:42ಕ್ಕೆ ಬಿಡದಿಯ ಜಾಲಿವುಡ್ ಗೇಟ್ ಓಪನ್ ಆಗಿದೆ. ಸಿಎಂ ಡಿಕೆಶಿ ಸೂಚನೆಯ ಬೆನ್ನಲ್ಲೇ ಬೀಗ ತೆಗೆದಿದ್ದಾರೆ ಅಧಿಕಾರಿಗಳು. ಬಿಗ್ ಬಾಸ್ ಮನೆ ಸೀಲ್ ತೆಗೆಯಲು ಡಿಸಿಗೆ ಡಿಕೆಶಿ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಜಿಲ್ಲಾಧಿಕಾರಿ ಯಶವಂತ್ ನೇತೃತ್ವದಲ್ಲಿ ಬೀಗ ತೆಗೆದಿದ್ದಾರೆ ಸಿಬ್ಬಂದಿಗಳು. ಜಾಲಿವುಡ್ ಸ್ಟುಡಿಯೋಸ್ನ ಗೇಟ್ ಸಿ ಮಾತ್ರ ಓಪನ್ ಮಾಡಲಾಗಿದೆ. ಸಿಎಂ ಡಿಕೆಶಿ ಆದೇಶದ ಮೇರೆಗೆ ಗೇಟ್ ಅನ್ನ ಓಪನ್ ಮಾಡಲಾಗಿದೆ. ಬಿಗ್ ಬಾಸ್ ಶೋನ ಕೆಲಸಗಳಿಗೆ ಗೇಟ್ ಓಪನ್ ಮಾಡಿಸಿದ್ದೇವೆ ಅಂತ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ವಿ ಗುರುಕರ್ ಹೇಳಿಕೆ ಕೊಟ್ಟಿರುವಂಥದ್ದು. ಬಿಗ್ ಬಾಸ್ ಶೋ ಕೆಲಸಗಳಿಗೆ ಅನುಕೂಲ ಆಗಲಿ ಅಂತ ಗೇಟ್ ಅನ್ನ ಓಪನ್ ಮಾಡಿಸಿದ್ದೀವಿ ಅಂತ ಡಿಸಿ ಹೇಳಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ನ ಗೇಟ್ ಸಿ ಮಾತ್ರ ಈಗ ಸದ್ಯಕ್ಕೆ ಓಪನ್ ಮಾಡಲಾಗಿದೆ. ಸಿಎಂ ಡಿಕೆಶಿ ಆದೇಶದ ಮೇರೆಗೆ ಗೇಟನ್ನು ಓಪನ್ ಮಾಡಿದ್ದಾರೆ ಅಧಿಕಾರಿಗಳು. ಬಿಗ್ ಬಾಸ್ ಶೋ ಕೆಲಸಗಳು ಮುಂದುವರಿಲಿ, ಕೆಲಸಗಳಿಗೆ ಅನುಕೂಲ ಆಗಲಿ ಅಂತ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ವಿ ಗುರುಕರ್ ಓಪನ್ ಮಾಡಿಸಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯನ್ನು ಓಪನ್ ಮಾಡಿಸಿ ಆದೇಶವನ್ನು ಹೊರಡಿಸಿದ್ದೀವಿ ಅಂತ ಡಿಸಿ ಹೇಳಿಕೆ ಕೊಟ್ಟಿದ್ದಾರೆ. ಪರಿಸರ ನಿರ್ವಹಣೆ ಕಾಯ್ದೆ ಅಡಿ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಿದೆ ಅನ್ನುವ ಕಾರಣಕ್ಕೆ ಬಿಗ್ ಬಾಸ್ ಶೋ ಅನ್ನು ರದ್ದುಪಡಿಸಿ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಲಾಗಿತ್ತು. ಈಗ ಆ ಬೀಗವನ್ನು ತೆರವುಗೊಳಿಸಲಾಗಿದೆ. ಅವರೇನು ಅವರ ಸಲಕರಣೆಗಳಿರ್ಬೋದು, ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು, ಅವರ ಆದೇಶದ ಮೇಲೆ ಇದು ಓಪನ್ ಮಾಡಿಸಿದ್ದೀವಿ. ಕಂಟೆಸ್ಟೆಂಟ್ಸ್ ಬರ್ಬೋದು. ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತು SP ಅವರು ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವರಿಗೆ ಅವರೇನು ಅವರ ಸಲಕರಣೆಗಳಿರ್ಬೋದು, ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು, ಅವರ ಆದೇಶದ ಮೇಲೆ ಇದು ಓಪನ್ ಮಾಡಿಸಿದ್ದೀವಿ. ಕಂಟೆಸ್ಟೆಂಟ್ಸ್ ಬರ್ಬೋದು. ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತು SP ಅವರು ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವರಿಗೆ ಅವರೇನು ಅವರ ಸಲಕರಣೆಗಳಿರ್ಬೋದು, ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು, ಅವರ ಆದೇಶದ ಮೇಲೆ ಇದು ಓಪನ್ ಮಾಡಿಸಿದ್ದೀವಿ. ಕಂಟೆಸ್ಟೆಂಟ್ಸ್ ಬರ್ಬೋದು. ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತು SP ಅವರು ಶ್ರೀನಿವಾಸ್ ಅವರು ಬಿಗ್ ಬಾಸ್ ಬಾಗಿಲು ತೆಗೆಯುತ್ತಿದ್ದಂತೆ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಿಂದ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಆಗಿದ್ದಾರೆ ಸ್ಪರ್ಧಿಗಳು. ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದ ಎಲ್ಲ 17 ಸ್ಪರ್ಧಿಗಳು
ಮುಂಜಾನೆ 4 ಗಂಟೆಗೆ ಸ್ಪರ್ಧಿಗಳನ್ನ ಮನೆಯೊಳಗೆ ಬಿಡಲಾಗಿದೆ. ಯಾರಿಗೂ ಕಾಣದಂತೆ ಎಲ್ಲ ಸ್ಪರ್ಧಿಗಳನ್ನ ಕರೆ ತಂದಿದ್ದಾರೆ ಬಿಗ್ ಬಾಸ್ ಸಿಬ್ಬಂದಿ. ಬಿಗ್ ಬಾಸ್ ಬಾಗಿಲು ತೆಗೆಯುತ್ತಿದ್ದಂತೆ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿರುವಂಥದ್ದು. ಈಗಲ್ಟನ್ ರೆಸಾರ್ಟ್ನಲ್ಲಿ ಇರಿಸಲಾಗಿತ್ತು 17 ಸ್ಪರ್ಧಿಗಳನ್ನ. ಈಗ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದ್ದಾರೆ ಎಲ್ಲ ಸ್ಪರ್ಧಿಗಳು. ಮುಂಜಾನೆ 4 ಗಂಟೆಗೆ ಸ್ಪರ್ಧಿಗಳನ್ನ ಮನೆಯೊಳಗೆ ಎಂಟ್ರಿ ಕೊಡಲಾಗಿದೆ. ಯಾರಿಗೂ ಕಾಣದಂತೆ 17 ಸ್ಪರ್ಧಿಗಳನ್ನ ಕರ್ಕೊಂಡು ಬಂದು ಈಗ ಬಿಗ್ ಬಾಸ್ ಮನೆಗೆ ಬಿಡಲಾಗಿದೆ. ಇನ್ನು ಯಥಾಸ್ಥಿತಿಯಂತೆ ಬಿಗ್ ಬಾಸ್ ಶೋ ಕಾರ್ಯಕ್ರಮ ಮುಂದುವರಿಯಲಿದೆ. ಈಗ ಸದ್ಯಕ್ಕಂತೂ 2 ದಿನಗಳ ಬಿಗ್ ಬಾಸ್ ಹೈಡ್ರಾಮಕ್ಕೆ ಕೊನೆಗೂ ತೆರೆ ಬಿದ್ದಿರುವಂಥದ್ದು. 2 ದಿನ ಬಂದ್ ಆಗಿದ್ದಂತಹ ಬಿಗ್ ಬಾಸ್ ಮನೆ ಈಗ ರೀಓಪನ್ ಆಗಿದೆ. ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವಂತಹ ಜಾಲಿವುಡ್ ಗೇಟ್ ಸಿ ಓಪನ್ ಮಾಡಲಾಗಿದೆ. ಮಧ್ಯರಾತ್ರಿ 2:42ಕ್ಕೆ ಬಿಡದಿಯ ಜಾಲಿವುಡ್ ಗೇಟನ್ನು ಓಪನ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಡಿಸಿ. ಇನ್ನು ಡಿಸಿಎಂ ಡಿಕೆಶಿ ಸೂಚನೆಯ ಬೆನ್ನಲ್ಲೇ ಬೀಗ ತೆಗೆದಿದ್ದಾರೆ ಅಧಿಕಾರಿಗಳು. ಸದ್ಯಕ್ಕೆ ಗೇಟ್ ಸಿ ಮಾತ್ರ ಓಪನ್ ಮಾಡಲಾಗಿದೆ. ಇನ್ನು ಡಿಸಿಎಂ ಡಿಕೆಶಿ ಆದೇಶದ ಮೇರೆಗೆ ಗೇಟನ್ನು ಓಪನ್ ಮಾಡಿಸಲಾಗಿದೆ. ಇನ್ನು ಬಿಗ್ ಬಾಸ್ ಶೋನ ಕೆಲಸ